ಹಿಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಐಡಿ ಮತ್ತು RMN ಬಗ್ಗೆ ತಿಳಿಸಿದ ನಂತರ ಈಗ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇ ಹೆಲ್ಪ್ ಸೆಕ್ಷನ್ ಮತ್ತು ಸೆಲ್ಫ್ ಹೆಲ್ಪ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು. ಆ ಮೂಲಕ ಸಬ್ಸ್ಕ್ರೈಬರ್ ತಮ್ಮ ಟಾಟಾ ಪ್ಲೇ ಅಕೌಂಟ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಈಗ ನಾನು ನಿಮಗೆ ಟಾಟಾ ಪ್ಲೇಯ ಹೆಲ್ಪ್ ಸೆಕ್ಷನ್ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಹೆಲ್ಪ್ ಸೆಕ್ಷನ್ಗೆ ಹೋಗೋದಕ್ಕೆ ನೀವು ಟಾಟಾ ಪ್ಲೇ ರಿಮೋಟ್ನಲ್ಲಿ ಈ ಹೆಲ್ಪ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಹೆಲ್ಪ್ ಸೆಕ್ಷನ್ ಅಲ್ಲಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಟಿವಿ ಸ್ಕ್ರೀನ್ನ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇಲ್ಲಿ ಕೆಳಗೆ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಐಡಿ ಕಾಣಿಸುತ್ತೆ. ಜೊತೆಗೆ ನಿಮಗೆ ನಿಮ್ಮ ಅಕೌಂಟ್ನ ಬ್ಯಾಲೆನ್ಸ್ ಕಾಣಿಸುತ್ತೆ. ಜೊತೆಗೆ ಡ್ಯೂ ಡೇಟ್ ಕೂಡ ಕಾಣಿಸುತ್ತೆ. ಮತ್ತೆ ಅದೇ ಸ್ಕ್ರೀನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಕೆಳಭಾಗದಲ್ಲಿ ನಿಮಗೆ ಕಾಣಿಸುತ್ತೆ help@tataplay.com. ಈಗ ಈ ಮೇಲ್ ಐಡಿಯಲ್ಲಿ ನೀವು ಮೇಲ್ ಮಾಡಿ ಯಾವುದೇ ಪ್ರಾಬ್ಲಮ್ ಅಥವಾ ಕ್ವೆರಿ ಬಗ್ಗೆ ನೀವು ಮಾತಾಡಬಹುದು. ಅಲ್ಲೇ ಜೊತೆಯಲ್ಲಿ ನಿಮಗೆ ಕೆಳಗೆ mytatasky.com ವೆಬ್ಸೈಟ್ ಕಾಣಿಸುತ್ತೆ. ಇದರಲ್ಲಿ ಕೂಡ ನೀವು ನಿಮ್ಮ ಅಕೌಂಟ್ ಅನ್ನು ಮ್ಯಾನೇಜ್ ಮಾಡಬಹುದು. ಮತ್ತೆ ಅಲ್ಲಿ ಜೊತೆಯಾಗಿ ನಿಮಗೆ ಟಾಟಾ ಸ್ಕೈಯ ಹೆಲ್ಪ್ ಲೈನ್ ನಂಬರ್ ಕೂಡ ಕಾಣಿಸುತ್ತೆ. ಇದಕ್ಕೆ ಕರೆ ಮಾಡಿ ನೀವು ನಿಮ್ಮ ಟಾಟಾ ಪ್ಲೇಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಪಡೆಯಬಹುದು. ಈಗ ನಾವು ಈ ಗ್ರೀನ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನೀವು ಈ ಎಲ್ಲಾ ಮೆನುವನ್ನು ಹಿಂದಿಯಲ್ಲೂ ಸಹ ನೋಡಬಹುದು. ಓಕೆ, ಆದ್ರೆ ಈಗ ಅದನ್ನ ಇಂಗ್ಲಿಷ್ನಲ್ಲಿ ಇಟ್ಟಿರಿ. ಓಕೆ ಸರ್. ಈಗ ನಾವು ಮುಂದೆ ಹೋಗೋಣ. ಈಗ ನಾವು ಮಾತಾಡೋಣ ಮೇಲಿನ ಈ ಎಲ್ಲಾ ಸೆಕ್ಷನ್ಸ್ ಬಗ್ಗೆ. ಈ ಎಲ್ಲಾ ಸೆಕ್ಷನ್ ಅಲ್ಲಿ ಟಾಟಾ ಪ್ಲೇ ಸೇವೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಈಗ ಉದಾಹರಣೆಗೆ ರೀಚಾರ್ಜ್ ಅಂಡ್ ಬಿಲ್ಲಿಂಗ್. ನೀವು ನಿಮ್ಮ ಅಕೌಂಟ್ ಅನ್ನು ಹೇಗೆ ರೀಚಾರ್ಜ್ ಮಾಡಬಹುದು, ನೀವು ಇನ್ಫಾರ್ಮೇಶನ್ ಪಡೆಯಬಹುದು. ಹೌ ಟು ಮ್ಯಾನೇಜ್ ಅಕೌಂಟ್ ನಲ್ಲಿ ನೀವು ನಿಮ್ಮ ಅಕೌಂಟ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬಹುದು, ಇದರ ಇನ್ಫಾರ್ಮೇಶನ್ ಸಿಗುತ್ತೆ. ಟಾಟಾ ಪ್ಲೇ ಪ್ಲಾನ್. ಇದರೊಳಗೆ ಟಾಟಾ ಪ್ಲೇಯಲ್ಲಿ ಲಭ್ಯ ಇರುವ ಎಲ್ಲ ಪ್ಲಾನ್ಸ್ ಮತ್ತು ಪ್ಯಾಕೇಜಸ್ ಬಗ್ಗೆ ತಿಳಿಯಬಹುದು. ಸರ್ವಿಸಸ್ ಅಂಡ್ ಟ್ರಬಲ್ ಶೂಟಿಂಗ್. ಇದರೊಳಗೆ ಟಾಟಾ ಪ್ಲೇಗೆ ರಿಲೇಟೆಡ್ ಬರುವಂತಹ ಎಲ್ಲ ಕಾಮನ್ ಪ್ರಾಬ್ಲಮ್ಸ್ ಮತ್ತು ಅವುಗಳನ್ನು ಹೇಗೆ ಸಾಲ್ವ್ ಮಾಡಬಹುದು ಎಂಬ ಕುರಿತಾಗಿದೆ. ಮತ್ತೆ ಕೊನೆಯಲ್ಲಿ ಬರುತ್ತೆ ವಾಟ್ಸ್ ನ್ಯೂ ಆನ್ ಟಾಟಾ ಪ್ಲೇ. ಇದರಲ್ಲಿ ಟಾಟಾ ಪ್ಲೇಗೆ ಸಂಬಂಧಿಸಿದ ಎಲ್ಲ ಹೊಸ ಸರ್ವಿಸಸ್ ಮತ್ತು ಪ್ಲಾನ್ ಕುರಿತು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹೀಗೆ ಇದಾಗಿತ್ತು ಹೆಲ್ಪ್ ಸೆಕ್ಷನ್ಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್. ಸರ್, ಮ್ಯಾಮ್, ಈಗ ನೀವು ಟಾಟಾ ಪ್ಲೇಯ ಹೆಲ್ಪ್ ಸೆಕ್ಷನ್ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಪಡೆಯಬೇಕಿರಾ? ಅದೆಲ್ಲ ತಿಳಿತು. ಆದ್ರೆ ನೀವು ಸೆಲ್ಫ್ ಹೆಲ್ಪ್ ನ ಆಪ್ಷನ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಈಗ ನಿಮಗೆ ಈ ಆಪ್ಷನ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ನಮ್ಮ ಹೆಲ್ಪ್ ಲೈನ್ ನಂಬರ್ 1800-208-6633ಗೆ ಕಾಲ್ ಮಾಡಿ ಕೂಡ ಇನ್ಫಾರ್ಮೇಶನ್ ಪಡ್ಕೋಬಹುದು. ಏನು ಒಂದೇ ನಂಬರಾ? ಹಾಗಾದ್ರೆ ಇದು ಬಿಸಿ ಇರಬಹುದು. ನಾನೀಗ ನಿಮಗೆ ಹೇಳಿದಾಗೆ ಸರ್, ನೀವು ನಮ್ಮ ಹೆಲ್ಪ್ ಸೆಕ್ಷನ್ಗೆ ಹೋಗಿ ಇನ್ನೂ ಹೆಲ್ಪ್ ಲೈನ್ ತಗೊಂಡು ಅಲ್ಲಿಗೆ ಕಾಲ್ ಮಾಡಬಹುದು. ಜೊತೆಗೆ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನಿಂದ 8804-8804ಗೆ ನೀವು ಮಿಸ್ಡ್ ಕಾಲ್ ಕೊಟ್ರೆ ಟಾಟಾ ಪ್ಲೇಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಅಂದ್ರೆ ಕರೆಂಟ್ ಬ್ಯಾಲೆನ್ಸ್, ಮಂತ್ಲಿ ಚಾರ್ಜಸ್ ಮತ್ತು ಡ್ಯೂ ಡೇಟ್ನ ಎಲ್ಲ ಇನ್ಫಾರ್ಮೇಶನ್ ಡೈರೆಕ್ಟ್ಲಿ SMS ಮೂಲಕ ನಿಮಗೆ ಫೋನ್ನಲ್ಲೇ ಬರುತ್ತೆ. ಇದು ಬಹಳ ಒಳ್ಳೇದು. ಆದ್ರೆ ನಾವು ಆನ್ಲೈನ್ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡಬಹುದು. ನೀವು tataplay.comಗೆ ಹೋಗಿ ನಿಮ್ಮ ಟಾಟಾ ಸ್ಕೈ ಅಕೌಂಟ್ನ ಇನ್ಫಾರ್ಮೇಶನ್ ಪಡ್ಕೋಬಹುದು. ಜೊತೆಗೆ ನಿಮ್ಮ ಅಗತ್ಯಾನುಸಾರ ಅದರಲ್ಲಿ ಚೇಂಜಸ್ ಕೂಡ ಮಾಡಬಹುದು. ಓಕೆ, ಸರಿ. ಮತ್ತೆ ಈ ಎಲ್ಲ ಸೆಲ್ಫ್ ಹೆಲ್ಪ್ ಆಪ್ಷನ್ಸ್ ಜೊತೆ ನೀವು ವಾಟ್ಸ್ಆಪ್ನ ಬಳಕೆಯನ್ನು ಸಹ ಮಾಡಬಹುದು. ವಾಟ್ಸ್ಆಪ್ನ ಮೂಲಕ ಹೇಗೆ? ನೀವು ಟಾಟಾ ಪ್ಲೇಯ ವಾಟ್ಸ್ಆಪ್ ನಂಬರ್ 1800-208-6633 ನಲ್ಲಿ ಚಾಟ್ ಮಾಡಿ ಎಲ್ಲಾ ಸೆಲ್ಫ್ ಹೆಲ್ಪ್ ಆಪ್ಷನ್ಸ್ ಅನ್ನು ಬಳಸಬಹುದು. ಇದು ಬಹಳ ಕನ್ವಿನಿಯೆಂಟು. ಎಸ್ ಮ್ಯಾಮ್, ಟಾಟಾ ಪ್ಲೇಯ ಅಕೌಂಟ್ ಅನ್ನ ಮ್ಯಾನೇಜ್ ಮಾಡೋದು ನಿಜಕ್ಕೂ ಬಹಳ ಸುಲಭ. ಈಗ ನೋಡಿ, ನಿಮ್ಮ ಟೆಕ್ನಿಷಿಯನ್ ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಅನ್ನು ಬಳಸಿಕೊಂಡು ಹೆಲ್ಪ್ ಸೆಕ್ಷನ್ ಮತ್ತು ಸೆಲ್ಫ್ ಹೆಲ್ಪ್ ಆಪ್ಷನ್ಸ್ನ ಎಲ್ಲ ಮಾಹಿತಿಗಳನ್ನ ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬರ್ಗೆ ಕೊಟ್ಟರು ಅನ್ನೋದನ್ನ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಸಬ್ಸ್ಕ್ರೈಬರ್ಗೆ ತಮ್ಮ ಬ್ಯಾಲೆನ್ಸ್, DBR, ಡ್ಯೂ ಡೇಟ್ ಮತ್ತು ರೀಚಾರ್ಜ್ ಆಪ್ಷನ್ಸ್ ಬಗ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತ.